ನಮಸ್ಕಾರ. ನಾನು ಅಶ್ವಿನಿ ಬಿಕೆ. ನಾನಿಂದು ಮಂಗಳ ಅವರು ಬರೆದ ಒಂದು ಕಥೆಯನ್ನ ಓದಲಿದ್ದೇನೆ. ಮಂಗಳ ಅವರ ಕಥೆಗಳಲ್ಲಿ ನಾವು ಗುರುತಿಸಬಹುದಾದ ಒಂದು ಬಹುಮುಖ್ಯವಾದ ಅಂಶ ಅಂದ್ರೆ ಅವರು ಬದುಕಿನ ಏರಿಳಿತ, ಆಧುನಿಕ ಜೀವನದ ತಲ್ಲಣ ಇತ್ಯಾದಿಗಳ ಸಶಕ್ತ ಚಿತ್ರಣವನ್ನ ನಮ್ಮ ಮುಂದಿಡ್ತಾರೆ. ಈಗ ನಾನು ಓದುತ್ತಿರುವ ಕಥೆಯ ಹೆಸರು ಎಲ್ಲಿಗೀ ಪಯಣ. ದೇವಸ್ಥಾನದ ಹೊರಗೆ ಮೆಟ್ಟಿಲಿಳಿದು ಬರುತ್ತಿದ್ದ ಹಾಗೆ ಸಾಲಾಗಿ ಕುಳಿತಿದ್ದ ಭಿಕ್ಷುಕರ ಗದ್ದಲ ಕೇಳಿಸಿತು. ಕೈ ಚಾಚಿ ಅಂಗಲಾಚುತ್ತಾ, ಅಮ್ಮ, ಏನಾದ್ರೂ ದಾನ ಮಾಡಿ, ತಿನ್ನಕ್ಕೆ ಏನಾರ ಕೊಡ್ರವ್ವ ಎಂದೆಲ್ಲ ಗಿಜಿಗಿಜಿಗುಟ್ಟುವ ಸಾಲು. ಎಲ್ಲರ ಮುಂದೂ ಒಂದ ಸಣ್ಣ ಪಾತ್ರೆಯೋ ಡಬ್ಬಿಯೋ ಇದ್ದು ಅದನ್ನೇ ಅಲ್ಲಾಡಿಸುತ್ತಾ ಒಳಗಿದ್ದ ಚಿಲ್ಲರೆ ಕಾಸು ಲಡ ಲಡ ಎನ್ನುವ ಶಬ್ದ ಬೇರೆ. ಆ ತಲೆ ಚಿಟ್ಟಿನಿಂದ ಮೊದಲು ದೂರ ಹೋಗಬೇಕು ಎಂದು ಸರಸರ ಓಡಿದೆ. ಅಷ್ಟು ಚೆನ್ನಾಗಿ ಒಳಗೆ ಅಭಿಷೇಕ, ಮಂಗಳಾರತಿ, ಕಣ್ಣು ತುಂಬುವ ಹಾಗೆ ಅಲಂಕಾರ ಮಾಡಿದ್ದ ದೇವರ ವಿಗ್ರಹ ಎಲ್ಲದರಿಂದ ಮನಸ್ಸಿಗೆ ಸಿಕ್ಕಿದ್ದ ಒಂದು ಕ್ಷಣದ ಶಾಂತಿಯೂ ಈ ದರಿದ್ರ ಭಿಕ್ಷುಕರ ಹಾವಳಿಯಿಂದ ಹಾಳಾದ ಬಗ್ಗೆ ಸಿಟ್ಟು ಬಂತು. ಪರ್ಸಿನಿಂದ ಫೋನು ಹೊರಗೆ ತೆಗೆದು ಗೌರಿಗೆ ಕರೆ ಮಾಡಿದೆ. ನನ್ನ ಮಾತು ಸರಿಯಾಗಿ ಕೇಳಿಸುತ್ತಿಲ್ಲ ಎಂದಳು ಅವಳು. ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದೀನಿ. ಈ ದರಿದ್ರ ಭಿಕ್ಷುಕರ ಕಾಟ, ಮುಂಡೆವಕ್ಕೆ ತಿನ್ನೋಕೆ ಗತಿ ಇಲ್ಲ, ಬದುಕೋ ಆಸೆ ಮಾತ್ರ ಬಿಟ್ಟಿಲ್ಲ, ಏನೋ ರೋಗ ಬಂದು ಸಾಯೋದೂ ಇಲ್ಲವಲ್ಲ ಎಂದು ಬೈದುಕೊಳ್ಳುತ್ತಾ ದಡ ದಡ ಕಾರಿನ ಕಡೆಗೆ ಓಡಿದೆ. ಗೌರಿ, ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅನ್ನೋದು ಇದಕ್ಕೆ ಎಂದು ನಕ್ಕಳು. ಕೂಲಿ ನಾಲಿ ಮಾಡಿ ಕಷ್ಟಪಡೋರಿಗೆ ಸಹಾಯ ಮಾಡ್ತೀನಿ, ಕೂತು ಭಿಕ್ಷೆ ಬೇಡೋರಿಗೆ, ಅದರಲ್ಲೂ ಕೈಕಾಲು ಗಟ್ಟಿಯಾಗಿರೋರಿಗೆ ಒಂದು ಕಾಸು ಕೊಡಬೇಕು ಅಂತ ಅನ್ಸೋದಿಲ್ಲ. ಕಾರು ಸೇರಿದ್ರೆ ಸಾಕು ಎನ್ನುತ್ತಾ ಓಡಿದೆ. ಕಾರಿಗೆ ನೆರಳು ಬೇಕು ಎಂದು ಮರದ ಕೆಳಗೆ ನಿಲ್ಲಿಸಿದ್ದೆ. ಮರದ ನೆರಳನ್ನು ಪೂರ್ತಿ ಕಾರು ಆಕ್ರಮಿಸಿಕೊಂಡಿತ್ತು. ಆ ಮುದುಕ ಹಾಗೆ ಸ್ವಲ್ಪ ಜಾಗ ಮಾಡಿಕೊಂಡು ಕಾರಿನ ಮುಂದೆ ಮಲಗಿಬಿಟ್ಟಿದ್ದ. ಮಣ್ಣಿನ ನೆಲದ ಮೇಲೆ ಮುದುಡಿಕೊಂಡು ಒಂದು ಕೈಯನ್ನು ಮಡಿಸಿ ದಿಂಬಿನ ಹಾಗೆ ಮಾಡಿಕೊಂಡು ಮಲಗಿದ್ದ ಅವನನ್ನು ನೋಡಿ ಒಂದು ಕ್ಷಣ ಸುಮ್ಮನೆ ನಿಂತೆ. ಅವನನ್ನು ಎಬ್ಬಿಸದೆ ಕಾರನ್ನು ಹೊರಗೆ ತೆಗೆಯುವ ಹಾಗಿರಲಿಲ್ಲ. ಇಲ್ನೋಡು, ಇವನ್ಯಾವನೋ ಕಾರಿಗೆ ಅಡ್ಡವಾಗಿ ಮಲಗಿಬಿಟ್ಟಿದ್ದಾನೆ. 5 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಎಂದು ಗೌರಿಗೆ ಹೇಳಿ ಫೋನನ್ನು ಪರ್ಸಿನೊಳಗೆ ಸೇರಿಸಿದೆ. ಏನಪ್ಪ, ಏಳು ಮೇಲೆ, ಕಾರು ತೆಗಿಬೇಕು ಎಂದು 2-3 ಬಾರಿ ಹೇಳಿದರೂ ಪ್ರಾಣಿ ಅಲ್ಲಾಡಲಿಲ್ಲ. 10 ಅಡಿ ದೂರದಲ್ಲಿ ಹೂವು ಹಣ್ಣು ಮಾರುತ್ತಿದ್ದ ಸಣ್ಣ ಪೆಟ್ಟಿಗೆ ಅಂಗಡಿಯ ಒಳಗಿದ್ದ ಹೆಂಗಸು, ಅಮ್ಮವರೇ ತಡಿರಿ ಎನ್ನುತ್ತಾ ಹೊರಬಂದಳು. ತಾತ ಹಾಗೇ ಮಲಗಿದ್ದ. ತಾತಂಗೆ ಕಿವಿ ಕೇಳಿಸದಿಲ್ಲ ಅಮ್ಮಾರೇ ಎಂದವಳು ಅವನ ಹತ್ತಿರ ಬಂದು ಭುಜ ಹಿಡಿದು ಅಲ್ಲಾಡಿಸಿದಳು. ತಾತ ನಿಧಾನವಾಗಿ ಕಣ್ಣು ಬಿಟ್ಟು ಎದ್ದ. ಆ ಹೆಂಗಸು, ತಾತ, ಏನಾರ ತಿಂದಿದೀಯಾ ಇಲ್ವಾ? ಬಾ, ಒಸಿ ತಿಂಡಿ ಕೊಡ್ತೀನಿ ಎಂದು ಅವನ ಕೈ ಹಿಡಿದು ಅಂಗಡಿಯತ್ತ ಕರೆದುಕೊಂಡು ಹೋದಳು. ಅಂಗಡಿಯ ಹೊರಗಿದ್ದ ಒಂದು ಸಣ್ಣ ಪ್ಲಾಸ್ಟಿಕ್ ಕುರ್ಚಿಯ ಮೇಲೆ ಅವನನ್ನು ಕೂಡಿಸಿ ಒಳಗೆ ಹೋಗಿ ಒಂದು ಲೋಟ ತಂದು ಅವನ ಕೈಗಿಡುತ್ತಾ, ಈಗ ಕುಡಿ, ಬಾಳೆಹಣ್ಣು ಕೊಡ್ತೀನಿ ಎಂದಳು. ಕಾರಿನೊಳಗೆ ಎಸಿ ಚಾಲಿಸಿ ಕಾರಿನೊಳಗೆ ತುಂಬಿದ್ದ ಬಿಸಿ ಗಾಳಿ ಸ್ವಲ್ಪ ತಂಪಾಗಲಿ ಎಂದು ಕಿಟಕಿಯ ಗಾಜನ್ನು ಇಳಿಸಿ ಕುಳಿತಿದ್ದ ನನಗೆ ಆ ತಾತ, ಬೇಡ ಕಣಮ್ಮ, ಬರೀ ನೀರು ಸಾಕು, ನೀನ್ಯಾಕೆ ತೊಂದರೆ ತಗೊಳ್ತೀಯಾ ಎಂದಿದ್ದು ಕೇಳಿಸಿತು. ನೀರು ಕುಡಿದು ಲೋಟವನ್ನು ಆ ಹೆಂಗಸಿಗೆ ವಾಪಸ್ ಕೊಡುತ್ತಾ ತಾತ, ದೇವರು ಒಳ್ಳೆದು ಮಾಡ್ಲಮ್ಮ ಎಂದಿದ್ದು ಕೇಳಿ ಬೆಚ್ಚಿಬಿದ್ದೆ. ಪರಿಶುದ್ಧವಾದ ಭಾಷೆ. ಈ ಧ್ವನಿಯನ್ನು ಎಲ್ಲೋ ಕೇಳಿದ್ದೇನೆ. ಯಾರೀತ? ಕುರ್ಚಿಯಿಂದ ಮೇಲೆದ್ದು ತಾತ ನಿಧಾನವಾಗಿ ನಡೆಯುತ್ತಾ ದೂರ ಹೋದ. ಗಡಿಯಾರ ಇನ್ನೂ ಅರ್ಧ ಗಂಟೆಯಲ್ಲಿ ನನ್ನ ಬ್ಯಾಂಕಿನ ಮ್ಯಾನೇಜರ್ ಮಹೇಶನ ಜೊತೆ ಮೀಟಿಂಗ್ ಇದೆ ಎಂದು ಸೂಚಿಸಿತು. ಹೊರಡದೆ ವಿಧಿಯಿಲ್ಲ. ಮತ್ತೊಮ್ಮೆ ಬಂದು ವಿಚಾರಿಸಬೇಕು ಎಂದು ಹೊರಟು ಬಿಟ್ಟೆ. ಮತ್ತೊಂದು ವಾರ ಕಳೆಯಿತು. ತಾತ ಆಗೊಮ್ಮೆ ಈಗೊಮ್ಮೆ ತಲೆಯೊಳಗೆ ನುಗ್ಗಿ ಬರುತ್ತಿದ್ದ. ಅವನು ಸಾಧಾರಣ ಭಿಕ್ಷುಕನಲ್ಲ ಎಂದು ಮನಸ್ಸಿಗೆ ಬಂದಿತ್ತು.
ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿ ಮಾಡಿದವನಿರಬೇಕು. ವಿದ್ಯಾವಂತನೂ ಇರಬಹುದು. ಅವನ ಮಾತುಕತೆ, ಆ ಭಾಷೆ ಎಲ್ಲ ನೋಡಿದರೆ ಪಾಪ ಯಾವುದೋ ದುರ್ಗತಿಗೆ ಸಿಕ್ಕಿ ಹೀಗಾಗಿರಬೇಕು ಎಂದೆಲ್ಲ ಆಲೋಚನೆಗಳು ತಲೆಯಲ್ಲಿ ಸುರುಳಿಸುತ್ತಿದ್ದವು. ಇಂಥದೇ ದುರ್ಗತಿ ನನಗೂ ಕಾದಿದೆಯೇ? ಅವನ ಯೋಚನೆ ಬಂದಾಗ ಮೈಯೆಲ್ಲ ಬೆವರಿ ತಣ್ಣಗಾಗುತ್ತಿತ್ತು. 1 ತಿಂಗಳೇ ಆಯಿತು. ಮತ್ತೊಮ್ಮೆ ದೇವಸ್ಥಾನದ ಹತ್ತಿರ ಹೋದೆ. ಹೂವಿನಂಗಡಿಯ ಹೆಂಗಸು, ತಗಳಿ ಅಮ್ಮ, 1 ಮೊಳಕ್ಕೆ 20 ರೂಪಾಯಿ ಮಲ್ಗೆ ಹೂವ ಎಂದು ಕರೆದಳು. ಸುತ್ತಮುತ್ತ ಎಲ್ಲೂ ತಾತ ಕಣ್ಣಿಗೆ ಬೀಳಲಿಲ್ಲ. ಇಲ್ಲೊಬ್ರು ತಾತ ಇದ್ರಲ್ಲ, ಅವತ್ತು ನನ್ನ ಕಾರಿಗೆ ಅಡ್ಡ ಮಲಗಿದ್ರು, ನೀನು ಎಬ್ಸಿ ಕರ್ಕೊಂಡು ಹೋದೆ, ಜ್ಞಾಪಕ ಬಂತ ಎಂದೆ. ಇಲ್ಲೇ ಓಡಾಡ್ಕೊಂಡಿರ್ತಾರಮ್ಮ, ತಾತಂಗೆ ಮನೆ ಮಠ ಯಾವುದೂ ಇಲ್ಲ ಎಂದಳು. ಅವಳ ಕಣ್ಣುಗಳಲ್ಲಿ ಕುತೂಹಲ ತುಂಬಿತ್ತು. ಅವರಿಂದ ನಿಮಗೇನು ಬೇಕಿತ್ತು ಎನ್ನುವ ಹಾಗೆ. ಅವರನ್ನು ತುಂಬಾ ಹಿಂದೆ ಎಲ್ಲೋ ನೋಡಿರುವ ಹಾಗಿದೆ, ಹಾಗೆ ವಿಚಾರಿಸಿದೆ ಎಂದು ಅವಳಿಗೆ ಹೇಳಿ ದೇವಸ್ಥಾನದತ್ತ ಹೊರಟೆ. ಅಮ್ಮಾರೇ ಎಂದು ಕೂಗುತ್ತಾ ಅವಳು ನನ್ನ ಹಿಂದೆ ಓಡಿ ಬಂದು ಜೊತೆಗೆ ಹೆಜ್ಜೆ ಹಾಕುತ್ತಾ ತಾತನ ಕತೆ ಹೇಳಿದಳು. ತಾತ ಈಗೊಂದು 6 ತಿಂಗಳಿಂದ ಅಲ್ಲೇ ಓಡಾಡುತ್ತಿದ್ದಾರೆ. ಅವರ ಹೆಸರೇನು, ವಯಸ್ಸೆಷ್ಟು, ಯಾವ ಊರು, ಮನೆ ಎಲ್ಲಿದೆ, ಮನೆಯವರು ಯಾರು, ಎಲ್ಲಿದ್ದೆ, ಎಲ್ಲಿಂದ ಬಂದೆ ಎಂಬುದು ಯಾವುದೂ ಅವರಿಗೆ ಗೊತ್ತಿಲ್ಲವಂತೆ. ಯಾರಲ್ಲೂ ತಾನಾಗಿ ಭಿಕ್ಷೆ ಬೇಡುವುದಿಲ್ಲ. ಯಾರಾದರೂ ಏನಾದರೂ ತಿನ್ನಲು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅಲ್ಲೇ ಮರದ ಕೆಳಗೆ ನಿದ್ದೆ, ವಾಸ. ಆ ಹೆಂಗಸು ಪಾಪ ತನ್ನ ಕೈಲಾದಷ್ಟು ತಿನ್ನಲು ಕುಡಿಯಲು ಕೊಡುತ್ತಾಳೆ. ಬೇರಿನ್ನಾವ ಸಹಾಯವೂ ಅವಳ ಕೈಯಲ್ಲಿ ಸಾಧ್ಯವಿಲ್ಲ. ಅವರು ಇಷ್ಟು ಚೆನ್ನಾಗಿ ಮಾತಾಡೋದ್ ಕೇಳಿ ನನ್ನ ಗಂಡ ಹೇಳ್ತಾವನೆ, ತಲೆಗೇನೋ ಏಟ್ ಬಿದ್ದು ಎಲ್ಲ ಮರ್ತೋಗವರೋ ಏನೋ ಅಂತ. ಹೋಗಿ ಪೊಲೀಸ್ನವ್ರಿಗೆ ಹೇಳಿದ್ವಿ. ಈ ತಾತ ಕಳೆದೋಗಿದ್ದಾರೆ ಅಂತ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಇವರೇ ಮನೆ ಬಿಟ್ಟು ಬಂದಿರ್ಬೋದು. ಯಾರಾದ್ರೂ ಹುಡುಕೊಂಡ್ ಬರ್ತಾರೋ ಏನೋ, ನೀವು ತಲೆ ಕೆಡಿಸ್ಕೋಬೇಡಿ ಅಂದ್ರು. ಅವಳ ಕಣ್ಣಲ್ಲಿ ದುಃಖದ ಛಾಯೆ. ಅಯ್ಯೋ ಪಾಪ ಅಂತ ಕೈಲಾದಂಗೆ 1 ಕಣ್ ಮಡಗಿರ್ತೀನಿ. ಎಲ್ಲೋ ನೋಡ್ದಂಗಿದೆ ಅಂದ್ರಲ್ಲ ಅಮ್ಮಾರೆ, ಗೆಪ್ತಿ ಮಾಡ್ಕೊಂಡ್ ನೋಡ್ರಿ. ಪಾಪ ಯಾರೂ ಗತಿ ಇಲ್ದಂಗೆ ಸತ್ತೋಯ್ತದೆ ಮುದುಕ. ಕೈ ಚೆಲ್ಲಿ, ನಂಗೆ ನಿಜವಾಗ್ಲೂ ಅವರು ಯಾರು ಅಂತ ಗೊತ್ತಿಲ್ಲ ಕಣಮ್ಮ ಎಂದೆ. ಆ ಹೆಂಗಸಿನ ಕಣ್ಣುಗಳಲ್ಲಿ ಒಂದು ರೀತಿಯ ಸಂಶಯ ಕಾಣಿಸಿತು. ತಾತನಿಗೂ ನನಗೂ ಏನೋ ಸಂಬಂಧ ಇರಬೇಕು, ಸುಮ್ಮನೆ ಯಾಕೆ ವಿಚಾರಿಸುತ್ತಿದ್ದೇನೆ ಎಂದು ಅವಳ ಮನಸ್ಸಿಗೆ ಬಂದಿರಬಹುದು. ನಾನು ಏನೋ ಬಚ್ಚಿಡುತ್ತಾ ನಾಟಕವಾಡುತ್ತಿದ್ದೇನೆ ಎಂದು ಅವಳಿಗೆ ಅನುಮಾನವಿರಬಹುದು. ನನಗೆ ಕಸಿವಿಸಿಯಾಯಿತು. ಇಲ್ನೋಡಮ್ಮ, ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಬರ್ತೀನಿ, ತಾತ ಬಂದ್ರೆ ಇಲ್ಲೇ ಕೂಡಿಸ್ಕೊಂಡಿರು ಎಂದು ಹೇಳಿ ದೇವಸ್ಥಾನದ ಒಳಗೆ ಹೋದೆ. ಭಕ್ತಿಯಿಂದ ಕೈ ಜೋಡಿಸಿ ಕಣ್ಣು ಮುಚ್ಚಿ ವೈದ್ಯನಾಥೇಶ್ವರನ ಎದುರು ನಿಂತಿದ್ದೆ. ತುಟಿಗಳು ಯಾಂತ್ರಿಕವಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಿದ್ದವು. ತಲೆ ಮಾತ್ರ ಗಿಜಿಗುಟ್ಟುವ ಜೇನುಗೂಡಾಗಿತ್ತು. 3/4 ಜನ ಮಂಗಳಾರತಿ, ತೀರ್ಥ, ಪ್ರಸಾದದ ನಂತರ ಹೊರಗೆ ಹೊರಟು ಹೋಗಿದ್ದರು. ದೇವಸ್ಥಾನ ಪೂರ್ತಿ ನಿಶ್ಶಬ್ದವಾಗಿಲ್ಲದಿದ್ದರೂ ಗಲಾಟೆ ಇರಲಿಲ್ಲ. ಪೂಜಾರಿಗಳೊಂದಿಗೆ ಯಾವುದೋ ಸೇವೆಯ ಬಗ್ಗೆ ಮಾತಾಡುತ್ತಿದ್ದ ಒಬ್ಬ ದಂಪತಿಯ ಮಾತುಗಳು, ಪ್ರದಕ್ಷಿಣೆ ಸುತ್ತುತ್ತಿದ್ದ ಕೆಲವರು ಸಣ್ಣ ದನಿಯಲ್ಲಿ ಹೇಳಿಕೊಳ್ಳುತ್ತಿದ್ದ ಶ್ಲೋಕಗಳು, ಬೇಡಿಕೆಗಳು. ಅವು ಯಾವುವೂ ನನ್ನ ಏಕಾಗ್ರತೆಗೆ ಭಂಗ ಉಂಟು ಮಾಡುತ್ತಿವೆ ಎನ್ನುವ ಹಾಗಿರಲಿಲ್ಲ. ಕಳೆದ 6 ತಿಂಗಳಿಂದ 3-4 ಗಂಟೆಗಳ ದೀರ್ಘ ನಿದ್ರೆಯ ಹೊರತು ಬೆಳಗ್ಗಿನಿಂದ ರಾತ್ರಿಯವರೆಗೆ ತಲೆಯಲ್ಲಿ ಅದೇ ಯೋಚನೆಗಳು, ಉತ್ತರವಿಲ್ಲದ ಪ್ರಶ್ನೆಗಳು, ಪರಿಹಾರ ತೋರದ ಸಮಸ್ಯೆಗಳು. ದೇವರೇ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ಇರುವ ಕೆಲವು ಬೇಡಿಕೆಗಳನ್ನು ಪೂರೈಸುವೆ ಎನ್ನುವ ಭರವಸೆಯನ್ನೂ ಕೊಡು. ಮೊದಲನೆಯದಾಗಿ, ಈ ಸ್ಥಿತಿ ನನ್ನ ಮಗಳಿಗೆ ಯಾಕೆ ಬಂತು? ನಾನು ತಿಳಿದ ಮಟ್ಟಿಗೆ ಅವಳಾಗಲಿ ನಾನಾಗಲಿ ಎಂದೂ ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ ದುಡ್ಡನ್ನೂ ತಿಂದಿಲ್ಲ.
ಯಾರಿಗೂ ಯಾವ ರೀತಿಯ ಹಿಂಸೆಯನ್ನೂ ಕೊಟ್ಟಿಲ್ಲ. ಹೌದು, ನಮ್ಮನ್ನು ಕಾರಣವಿಲ್ಲದೆ ನೋಯಿಸಿದವರಿಗೆ ಕೋಪದಲ್ಲಿ ಶಾಪ ಹಾಕಿರಬಹುದು. ಮೋಸ ಮಾಡಿದವರಿಗೆ ಶಿಕ್ಷೆಯಾಗಲಿ ಎಂದು ಬಯಸಿರಬಹುದು. ನಮ್ಮ ಪಾಲಿಗಿಲ್ಲದ ಅದೃಷ್ಟ ಇನ್ಯಾರಿಗೋ, ಅದರಲ್ಲೂ ಸ್ವಲ್ಪವೂ ಅರ್ಹತೆಯೇ ಇಲ್ಲದವರಿಗೆ ಒಲಿದಿದೆ ಎಂದು ಕೆಲವರ ಬಗ್ಗೆ ಅಸೂಯೆಯೂ ಇದ್ದಿರಬಹುದು. ಆದರೆ ಇವೆಲ್ಲವೂ ಮನುಷ್ಯತ್ವ ತಾನೇ. ಕೋಪ, ಅಹಂಕಾರ, ಅಸೂಯೆ ಎಲ್ಲವನ್ನೂ ಗೆಲ್ಲುವ ಯೋಗ್ಯತೆ ಇದ್ದಿದ್ದರೆ ನಾವೇ ದೇವತೆಗಳು ಎನಿಸಿಕೊಂಡಿರುತ್ತಿದ್ದೆವು. ನನ್ನ ಮಗಳೇನು ಪಾಪ ಮಾಡಿದ್ದಾಳೆ ಎಂದು ಈ ಶಿಕ್ಷೆ? ಎರಡನೆಯದಾಗಿ, ನನ್ನ ಅಪ್ಪ ಅಮ್ಮ ತೀರಿ ಹೋದ ಮೇಲೆ ನಿಂತು ಮದುವೆ ಮಾಡುವ ಚೈತನ್ಯ ನನ್ನ ಅಕ್ಕ ಅಣ್ಣ ಇಬ್ಬರಿಗೂ ಇರಲಿಲ್ಲವಲ್ಲ. ಆಪ್ತ ಸ್ನೇಹಿತೆ ಮಾಲಿನಿ ಹೆರಿಗೆಯ ಸಮಯದಲ್ಲಿ ಸತ್ತು ಅವಳ ಗಂಡ ಸುದರ್ಶನ್ ಈ ಮಗುವನ್ನು ನನ್ನ ಕೈಲಿಟ್ಟು, ಇನ್ನು ಮೇಲೆ ನೀವೇ ಅವಳ ತಾಯಿ ಎಂದು ಕಣ್ಣೀರಿಟ್ಟಾಗ ತಬ್ಬಿಬ್ಬಾಯಿತು. ಎಲ್ಲಾ ಬಿಟ್ಟು ದೂರ ಎಲ್ಲಾದ್ರೂ ಓಡಿ ಹೋಗಬೇಕು ಅನ್ನೋ ಯೋಚನೆ ಮಾತ್ರ ತಲೆಗೆ ಬರ್ತಾ ಇರೋದು. ಬಲವಂತವಾಗಿ ಇಲ್ಲೇ ಕಾಲು ಕಚ್ಚಿ ನಿಲ್ಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಈ ಮಗುಗೆ ತಕ್ಕ ತಂದೆ ಆಗ್ತೀನೋ ಇಲ್ಲವೋ ಅದೇ ಅನುಮಾನ. ನಿಮಗೆ ಕಷ್ಟ ಎನಿಸಿದರೆ ಅನಾಥಾಶ್ರಮದಲ್ಲಿ ಬಿಡ್ತೀನಿ. ಮದುವೆಯನ್ನೇ ಮಾಡಿಕೊಳ್ಳದೆ ಒಂಟಿಯಾಗಿದ್ದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಜೀವಿಸುತ್ತಿದ್ದವಳು ನಾನು. ಮಗುವನ್ನು ಹಿಂದೆ ಮುಂದೆ ನೋಡದೆ ಮಡಿಲಿಗೆ ಹಾಕಿಕೊಂಡು ಬೆಳೆಸಿದೆ. ನನಗೆ ಮಗ ಮಗಳು ಎರಡೂ ಅವಳೇ. ಮುದ್ದು ಮಾಡಿ ಅಕ್ಕರಾಸ್ತೆಯಿಂದ ಅವಳನ್ನು ಬೆಳೆಸಿ ಓದಿಸಿ ಮದುವೆ ಮಾಡಿದೆ. ದೇವರು ಎನಿಸಿಕೊಂಡ ನೀನು ಯಾಕೋ ಅವಳ ತಾಯಿಯನ್ನು ಎಳೆದುಕೊಂಡು ಹೋದೆ ಸರಿ, ಆದರೆ ಅವಳ ಗಂಡನಿಗೆ ಈ ಕ್ಯಾನ್ಸರ್ ರೋಗ ಏಕೆ ಕೊಟ್ಟೆ? ಅವನ ಸಂಪಾದನೆಯ ಜೊತೆಗೆ ನಾನು ಜೀವನವೆಲ್ಲಾ ದುಡಿದದ್ದು ಅವನನ್ನು ಉಳಿಸಿಕೊಳ್ಳಲು ಸುರಿದಾಗಿದೆ. ಅಳಿಯನ ಗತಿ ಏನಾಗುವುದೋ ಗೊತ್ತಿಲ್ಲ. ಅವನು ಸತ್ತರೆ ಮಗಳಿಗಾದರೂ ಒಂದಿಷ್ಟು ಉಳಿಸಬೇಕಲ್ಲ. ಕೈ ಬರಿದು ಮಾಡಿಕೊಂಡು ಭಿಕ್ಷೆ ಬೇಡುವ ಸ್ಥಿತಿಯ ಬಗ್ಗೆ ಹೆದರಿಕೆ ಇಲ್ಲದಿದ್ದರೆ ನಾನು ಈ ಮನೆ, ಕಾರು ಎಲ್ಲವನ್ನೂ ಮಾರಿ ಅಳಿಯನನ್ನು ಉಳಿಸಿಕೊಳ್ಳಲು ಸುರಿಯುತ್ತಿದ್ದೆ. ಅವನನ್ನು ಉಳಿಸಿಕೊಡುತ್ತೀಯಾ? ಈಗಿರುವ ಮನೆ, ಈ ಕಾರು, ಒಂದಿಷ್ಟು ಪೆನ್ಷನ್ ದುಡ್ಡು ಬಿಟ್ಟು ಬದುಕಲು ಸಾಧ್ಯವೇ? ಇಷ್ಟು ಸಣ್ಣ ಆಸ್ತಿಯನ್ನು ಮಗಳ ಭವಿಷ್ಯಕ್ಕಾಗಿ ಎಂದು ಉಳಿಸುತ್ತಿದ್ದೇನೆ. ಅದು ಕಳೆದು ಹೋಗುವ ಸ್ಥಿತಿ ಬರುವುದಿಲ್ಲ ಎಂದು ಭರವಸೆ ಕೊಡುತ್ತೀಯಾ? ಅಳಿಯ ಸತ್ತು ಹೋದರೆ ಮಗಳು ಆತ್ಮಹತ್ಯೆ ಮಾಡಿಕೊಂಡು ಬಿಡಬಹುದು. ಅವಳು ಅವನನ್ನು ಅಷ್ಟು ಮಟ್ಟಿಗೆ ಪ್ರೀತಿಸುತ್ತಾಳೆ. ಅವಳು ಹಾಗೆ ಮಾಡಿಕೊಳ್ಳದ ಹಾಗೆ ರಕ್ಷಿಸುತ್ತೀಯಾ? ಅವಳೇ ನನ್ನ ಸರ್ವಸ್ವ. ಅವಳಿಗೇನಾದರೂ ಆದರೆ ನಾನು ಬದುಕಿ ಏನಾಗಬೇಕು? ನನಗೂ ನೀನೇ ಒಂದು ದಾರಿ ತೋರಿಸಿಬಿಡು ದೇವರೇ. ಪ್ರದಕ್ಷಿಣೆ ಸುತ್ತುವಾಗ ತಾತ ಮತ್ತೆ ತಲೆಯಲ್ಲಿ ನುಸುಳಿ ಬಂದ. ನಮ್ಮ ದೇಶದಲ್ಲಿ ತಿರುಕರಿಗೆ, ನಿರಾಶ್ರಿತರಿಗೆ, ರೋಗ ಬಂದು ಸಾಯುತ್ತಿರುವವರಿಗೆ, ಒಂದಲ್ಲ ಒಂದು ದುಸ್ಥಿತಿಗೆ ಸಿಕ್ಕಿ ನರಳುತ್ತಿರುವವರಿಗೆ ಕೊನೆ ಮೊದಲಿಲ್ಲ. ಅವರವರ ಕರ್ಮ ಅವರವರ ಪಾಲಿಗೆ ಎಂದು ನಾನು ಅತಿಯಾಗಿ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ. ಈ ಮುದುಕನ ಯೋಚನೆ ಮಾತ್ರ ಬೇತಾಳದ ಹಾಗೆ ನನ್ನ ಬೆನ್ನು ಹತ್ತಿಬಿಟ್ಟಿದೆ. ನನ್ನದೇ ಸಮಸ್ಯೆಗಳು ಜೀವಂತವಾಗಿ ಸುಡುತ್ತಿರುವಾಗ ಇವನ ಬಗ್ಗೆ ನಾನೇನು ಮಾಡಲಿ? ಹಾಳಾದ ಮುದುಕ ನನ್ನೆದುರಿಗೆ ಬರಬೇಕಿತ್ತೇ? ಅವನಿಗೆ ಹೇಗಾದರೂ ಮಾಡಿ ಒಂದು ದಾರಿ ತೋರಿಸಬೇಕು ಎಂದು ಮನಸ್ಸು ಚೀರುತ್ತಿದೆ. ಆದರೆ ಹೇಗೆ? ಹೊರಗೆ ಬಂದು ಹೂವಿನ ಅಂಗಡಿಯತ್ತ ಹೋದೆ. ಆ ಹೆಂಗಸು, ಅಮ್ಮ, ಆ ತಾತ ಬಂದಿತ್ತು, ಇಲ್ಲೇ ಇರು, ಒಬ್ರು ಅಮ್ಮವ್ರು ನಿಂತಾವ, ಮಾತಾಡ್ಬೇಕಂತೆ ಅಂತ ಹೇಳ್ದೆ. ಯಾರ್ತಾವನು ಮಾತಾಡಕ್ಕೆ ಬೇಕಿಲ್ಲ ಅಂತ ಹೊಂಟೋಯ್ತು ಎಂದಳು. ಅವನ ತಲೆಗೆ ಯಾವ ಏಟೂ ಬಿದ್ದಿಲ್ಲ. ಅವನು ತನ್ನ ಹೆಸರು, ಕುಲ, ಗೋತ್ರ, ಮನೆ, ಮಕ್ಕಳು ಯಾವುದನ್ನೂ ಮರೆತಿಲ್ಲ. ಜೀವನದಲ್ಲಿ ಏನೋ ಆಗಬಾರದ್ದು ಆಗಿ ಇವನು ಜೀವನವನ್ನೇ ತಿರಸ್ಕರಿಸಿದವನು ಎನಿಸಿತು. ಅಥವಾ ಇವನನ್ನೇ ಜಗತ್ತು ತಿರಸ್ಕರಿಸಿರಬೇಕು. ಕೊಡುವುದೆಲ್ಲ ಕೊಟ್ಟು ಕೈ ಬರಿದು ಮಾಡಿಕೊಂಡು ಬಿಕಾರಿಯಾದ ಎಂತಲೇ? ಅಥವಾ ಕೆಟ್ಟ ಚಟಕ್ಕೆ ಬಿದ್ದು ಇರುವುದೆಲ್ಲ ಕಳೆದುಕೊಂಡು ಬೀದಿಗೆ ಬಂದನೇ? ತಾತ ಹುಳುವಿನಂತೆ
ತಲೆ ಕೊರೆಯಲು ಶುರು ಮಾಡಿದ. ಕಾರಿನಲ್ಲಿ ಕುಳಿತು ಹಿಂದೆ ಯಾರೂ ಇಲ್ಲ ಎಂದು ಖಾತ್ರಿ ಮಾಡಿಕೊಳ್ಳಲು ಕನ್ನಡಿಯತ್ತ ಕಣ್ಣಾಯಿಸಿದೆ. ನನ್ನತ್ತ ಬೆನ್ನು ಮಾಡಿ ದೂರ ಹೋಗುತ್ತಿದ್ದ ತಾತ ಕಣ್ಣಿಗೆ ಬಿದ್ದ. ಕಾರಿನ ಕೀ ತಿರುಗಿಸಿ ಎಂಜಿನ್ ಚಿರುಗುಟ್ಟಿದಾಗ ಒಮ್ಮೆಲೆ ಅವನೇ ಸುದರ್ಶನ್ ಆಗಿರಬಹುದೇ ಎನ್ನುವ ಯೋಚನೆ ಬಂದು ತಲೆ ಎತ್ತಿ ಕನ್ನಡಿಯನ್ನು ಇನ್ನೊಮ್ಮೆ ನೋಡಿದೆ. ತಾತ ಕಣ್ಣಿಗೆ ಬೀಳಲಿಲ್ಲ. ಸಿಡಿಲು ಬಡಿದ ಹಾಗೆ ಮೈಯೆಲ್ಲ ಕಂಪಿಸಿತು. ಕಾರಿನಿಂದ ಇಳಿದು ಸುದರ್ಶನ್, ಸುದರ್ಶನ್ ಎಂದು ಚೀರುತ್ತಾ ಅವನು ಹೋದ ದಿಕ್ಕಿನಲ್ಲೇ ಓಡಲು ಶುರು ಮಾಡಿದೆ. ಪೆಟ್ಟಿಗೆ ಅಂಗಡಿಯ ಹೆಂಗಸು ಗಾಬರಿಯಿಂದ ನನ್ನ ಹಿಂದೆಯೇ ಓಡಿ ಬರುತ್ತಾ, ಅಮ್ಮಾರೇ, ಅಮ್ಮಾರೇ, ಏನಾಯ್ತು ಎಂದವಳು. ತಾತಂಗೆ ಕಿವಿ ಕೇಳಿಸಕ್ಕಿಲ್ಲ, ನಾನು ಓಡೋಕ್ ಕರ್ಕೊಂಬರ್ತೀನಿ ಎಂದು ಮುಂದೆ ಮುಂದೆ ಓಡುವುದನ್ನೇ ನೋಡುತ್ತಾ ಕುಸಿದು ಕುಳಿತೆ.